ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ನಾಟಕವನ್ನಾಗಿ ಮಾಡಿದಂಥವ್ರು, ಹಾಗೆ ರಂಗಾಯಣದ ನಿರ್ದೇಶಕರಾಗಿದ್ದಂಥವ್ರು ಅಡ್ಡಂಡ ಕಾರ್ಯಪ್ಪ ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನೀವು ಅವರ ಬರವಣಿಗೆಯ ಕಾದಂಬರಿಯನ್ನು ನಾಟಕವಾಗಿ ತಂದವರು. ಹೆಂಗಿತ್ತು ಸರ್ ನಿಮ್ಮ ಒಡನಾಟ? ಹೆಂಗಿತ್ತು ಅವ್ರು ನೆನೆಸ್ಕೊಳ್ಳೋದಾದ್ರೆ? ನಾವು ಮೊದಲು ಹೋದಾಗ ಅವರು ಒಪ್ಪಿರಲಿಲ್ಲ. ಯಾಕೆಂದರೆ ಅವರಿಗೆ ಅಷ್ಟು ನೋವು ಕೊಟ್ಟಿದ್ದರು. ಅಲ್ಲಿ ಮೈಸೂರಲ್ಲಿ ದಸರಾಕ್ಕೆ ಕರೀತಾ ಇರಲಿಲ್ಲ. ಮತ್ತು ರಂಗಾಯಣ ಕೂಡ ಅವರನ್ನು ಆಹ್ವಾನಿಸಿರಲಿಲ್ಲ. ಕೂಗಳತೆ ದೂರದಲ್ಲಿ ಅವರ ಮನೆ ಇತ್ತು. ನಾನು ಹೋದ ನಂತರ ನನಗೆ 2 ಜನ ಕಾಡಿದರು. ಒಂದು BV ಕಾರಂತ, ಮತ್ತೊಂದು SL ಭೈರಪ್ಪ. SL ಭೈರಪ್ಪನವರ ಪರ್ವ ಕಾದಂಬರಿಗೆ ಆಗಲೇ 43 ವರ್ಷ ಆಗಿತ್ತು ಅವರು ಬರೆದು. ಅದೊಂದು ಬೃಹತ್ ಕಾದಂಬರಿ ಮತ್ತು ಅವರು ಚಾರಿತ್ರಿಕವಾಗಿ ನೋಡಿದ ಕಾದಂಬರಿ ಅದು. ಮಹಾಭಾರತ ಪುರಾಣವನ್ನು ನಾವು ಹೋಗಿ ನಂತರ ಒಪ್ಪಿಸಿದೆ. ನಾನು ಅವರಿಗೆ ಕಾಡಿಬೇಡಿ ಒಪ್ಪಿಸಿ ಪ್ರಕಾಶ್ ಬೆಳವಡಿ ಅವರನ್ನು ನಿರ್ದೇಶನ ಮಾಡಲಿಕ್ಕೆ ನಾನೇ ಆಹ್ವಾನಿಸಿದೆ. ಅವರು ಬಂದರು. ಯಾಕೆಂದರೆ ಅವರಿಗೆ ರಂಗಾಯಣ ಪರಿಚಯ ಇತ್ತು. ಆ ದೃಷ್ಟಿಯಿಂದ ಅವರು ಬಂದರು. ಅಲ್ಲಿಂದ ಅದು ರಂಗಪಟ್ಯವನ್ನಾಗಿ ಮಾಡಿ ಸುಮಾರು ಆಗ 9 ಗಂಟೆಗಳ ನಾಟಕ ಆಯಿತು. ಅದು ಇಡೀ ಭಾರತದಾದ್ಯಂತ ದೊಡ್ಡ ಸುದ್ದಿ ಆಯಿತು. ವಿಶೇಷವಾಗಿ ಆಗ ಯಡಿಯೂರಪ್ಪ ಸರ್ಕಾರ ಇತ್ತು. ಬಜೆಟ್ ಸೆಷನ್ನಲ್ಲಿ, ಅಧಿವೇಶನದಲ್ಲಿ ಬಜೆಟ್ ಸೆಷನ್ನಲ್ಲಿ 1 ಕೋಟಿ ರೂಪಾಯಿಗಳ ಅನುದಾನವನ್ನು ಅವರು ಬಿಡುಗಡೆ ಮಾಡಿದರು. ಒಂದು ರಂಗಾಯಣಕ್ಕೆ, ಒಂದು ನಾಟಕಕ್ಕೆ 1 ಕೋಟಿ ರೂಪಾಯಿಯನ್ನು ಕೊಟ್ಟದ್ದು ಮೊದಲು. ಅದು ಇತಿಹಾಸ. ಅವರು ನಮ್ಮ ಒಡನಾಟ ಅಂದರೆ ಅವರು ರಿಹರ್ಸಲ್ಗೆ ಬರ್ತಾಯಿದ್ರು. ಒಂದು 5-6 ಬಾರಿ ರಿಹರ್ಸಲ್ ನೋಡಲಿಕ್ಕೆ ಬಂದಿದ್ದಾರೆ. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಅವರಿಗಿದ್ದ ಅಪಾರ ಜ್ಞಾನ. ಅದರಲ್ಲಿ ಥೀಸಿಸ್ ಮಾಡಿ ಡಾಕ್ಟರೇಟ್ ಪಡೆದಿದ್ದಾರೆ ಅವರು. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಥೀಸಿಸ್ ಮಾಡಿದರು. ಅದರ ಬಗ್ಗೆ ಹೇಳ್ತಾ ಹೋದರು. ಮತ್ತು ನಾವೊಂದು ಪ್ರಶ್ನೆ ಮಾಡಿದರು, ಈ ದ್ರೌಪದಿ 5 ಜನ ಗಂಡಂದಿರು ಭಾರತದ ಸಂಸ್ಕೃತಿಯಲ್ಲಿ ಅದು ಇದೆಯಾ ಅಂತ. ಆಗ ಅವ್ರು ಹೇಳಿದರು, ನಾನು ಅಧ್ಯಯನ ಮಾಡಿ ಬರೆದದ್ದು ಹರಿಯಾಣದ ಹತ್ತಿರ ದ್ರೌಪದಿಪುರ ಅಂತ ಒಂದು ಗ್ರಾಮ ಇದೆಯಂತೆ. ಅಲ್ಲಿ ಒಬ್ಬ ಹೆಣ್ಣಿಗೆ ಒಂದು 5-6 ಜನ ಗಂಡಂದಿರುತ್ತೆ. ಮಕ್ಕಳಿಗೆ ಯಾರ್ಯಾರ ಅಪ್ಪ ಅಂತ ಗೊತ್ತಿಲ್ಲ. ಯಾವ ವೃತ್ತಿ ಮಾಡ್ತಾರೆ ಆ ಅಪ್ಪನ ಹೆಸರು ಕರೆಯುತ್ತೆ. ಈಗ ಸೌದೆ ತರಕ ಸೌದೆಯಪ್ಪ, ನೀರು ತರೋ ನೀರಪ್ಪ, ಏನೋ ನಾಟಿ ನಾಡ್ತಾ ಇದ್ರು ನಾಟಿಯಪ್ಪ. ಹೀಗೆ ಆ ಥರದಲ್ಲಿ ಕರಿತಾಯಿದ್ರು. ಭಾರತೀಯ ಸಂಸ್ಕೃತಿಯಲ್ಲಿ ಅದು ಇದೆ ಅಂತೇಳಿ ಅವರು ಪ್ರೂವ್ ಮಾಡಿದರು. ಅಲ್ಲಿ ಅವರಿಗೆ ಗೊತ್ತಾದದ್ದು, ಅವರ ಯಾವುದೇ ಕಾದಂಬರಿಗೆ ಅವರು ಫ್ಯಾನ್ನ ಕೆಳಗೆ ಕೂತ್ಕೊಂಡು ಕೋಣೆಯಲ್ಲಿ ಬರೆದಲ್ಲ, ಇಡೀ ಭಾರತವನ್ನು ಸುತ್ತಿ ಅಧ್ಯಯನ ಮಾಡಿ ಬರೆದ. ಮತ್ತು ಅವರು ಆಗ ನಮ್ಮ ರಂಗಾಯಣದ ಮ್ಯಾಂಡ್ರಿನ್ ಭಾಷೆಯಲ್ಲಿ ಅವರ ನಾಟಕ ಅನುವಾದ ಆಯಿತು. ಚೈನಾದ ಮತ್ತು ರಷ್ಯನ್ ಭಾಷೆಯಲ್ಲಿ ಅನುವಾದ ಆಯಿತು. ಅದನ್ನು ರಂಗಾಯಣದಲ್ಲಿ ಬಿಡುಗಡೆ ಮಾಡಿದ್ದೀವಿ ನಾವು ಕೂಡ. ನಾನೇ ಅದರ ಉಸ್ತುವಾರಿ ನೋಡಿಕೊಂಡೆ. ಮತ್ತು ಒಬ್ಬ ಕಾದಂಬರಿಕಾರನ ಸೆಮಿನಾರಿಗೆ, ಇಲ್ಲೆಲ್ಲ ಎಡಪಂಥೀಯರ ಸೆಮಿನಾರಿಗೆ 50 ಜನ 100 ಜನಕ್ಕೆ ಪರದಾಡ್ತಾರೆ. ಆದರೆ ಆ SL ಭೈರಪ್ಪನವರ ಸೆಮಿನಾರಿಗೆ 1000 ಜನ ಸೇರೋರು. ನಾನು ಕಲಾಮಂದಿರದಲ್ಲಿ ಮಾಡಿದ ಸೆಮಿನಾರಿಗೆ ಡಬಲ್ ಜನ ಸೇರಿದರು. ಹೊರಗಡೆ ಸ್ಕ್ರೀನ್ ವ್ಯವಸ್ಥೆ ಮಾಡಬೇಕಾಯಿತು ನನಗೆ. ಹಾಗೆ ಒಂದು ಕಾದಂಬರಿ ಪ್ರಕಟ ಆಗಿ ಅದೇ ದಿನ ಎಲ್ಲ ಪ್ರತಿಗಳು ಖಾಲಿಯಾಗೋದಿದ್ದರೆ ಅದು SL ಭೈರಪ್ಪನಿಗೆ ಮಾತ್ರ. ನಾನು ಕಂಡಂಗೆ SL ಭೈರಪ್ಪ ಅಂತ ನಿಷ್ಠುರವಾದಿ ಒಬ್ಬ ಕಾದಂಬರಿಕಾರ ಭಾರತದಲ್ಲಿ ಇಲ್ಲ. ಈಗ ನಾವು ಹಿಂದಿಯ ಪ್ರೇಮ್ಚಂದನ್ನು ಹೇಗೆ ನೆನೆಸ್ಕೊಳ್ತೀವೋ, ಭಾರತದ ಸಾಹಿತ್ಯ ಕ್ಷೇತ್ರದಲ್ಲಿ SL ಭೈರಪ್ಪನವರು. SL ಭೈರಪ್ಪನವರು ಖಂಡಿತವಾಗಿಯೂ, ಇವರೆಲ್ಲ ಎಡಪಂಥೀಯರವರನ್ನು ಮೂಲೆ ಗುಂಪು ಮಾಡಕ್ಕೆ ನೋಡಿದ್ರಲ್ಲ, ಭಾರತ ರತ್ನಕ್ಕೆ ಯೋಗ್ಯರು. ಮತ್ತು ಈಗ UR ಅನಂತಮೂರ್ತಿಯ ಬಗ್ಗೆ ಅವರ ಆಕ್ಷೇಪಣೆ ಇತ್ತು, ಕದ್ದು ಬರೀತಾರೆ ಅಂತ. ಅದು ನಿಜ. ಎಂಥ ಡೋಂಗಿತನಕ್ಕೆ ಅವರು ಸಡ್ಡು ಹೊಡೆದರು. UR ಅನಂತಮೂರ್ತಿಯವರು ಎಡಪಂಥೀಯ ಪ್ರಗತಿಪಂಥ ಚಿಂತನೆ ಮಾಡ್ಕೊಂಡು ಸಾಯುವ ಹೊತ್ತಿನಲ್ಲಿ ಒಂದು ಬರೆದಿಟ್ಟು ಹೋದರು, ನನ್ನನ್ನು ಮಾಧ್ವ ಸಂಸ್ಕೃತಿಯಲ್ಲಿ ಸುಡಬೇಕು, ಗಂಧದ ಕೊರಡಿನಲ್ಲೇ ಸುಡಬೇಕು ಅಂತೆಲ್ಲ. ಇಂಥ ಡೋಂಗಿತನ ಭೈರಪ್ಪನಿಗೆ ಸಾಯುವವರೆಗೆ ನಿಷ್ಠುರವಾಗಿದ್ದು ಅನೇಕ ಕೃತಿಗಳನ್ನು ನಡೆಸಿ ಅವರ ಶತ್ರುಗಳಿಗೂ ಕೂಡ ಎದೆಮೆಟ್ಟುವಂತೆ ಮಾಡಿದ ಒಬ್ಬ ಏಕೈಕ ಬರಹಗಾರ, ಒಬ್ಬ ಸಾಹಿತಿ ಇದ್ದರೆ ಅದು ಡಾಕ್ಟರ್ SL ಭೈರಪ್ಪ ಮಾತ್ರ. ಅವರು ಕಾದಂಬರಿಗಳನ್ನು ನಾಟಕವಾಗಿ ತರುವಾಗ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳು ಇರ್ತಾ ಇತ್ತು ಅಂತ, ಮತ್ತು ಅವರು ಯಾವ ರೀತಿ ಅದನ್ನು ಇದು ಮಾಡ್ತಾಯಿದ್ರು ನಾಟಕಗಳು ನೋಡಿದಂಥ ಸಂದರ್ಭದಲ್ಲಿ? ಅವರು ಕೇಳಿದರು, ಇದನ್ನು ನಿಮಗೆ ಸಾಧ್ಯ ಇದೆ ಅಂತ ಕೇಳಿದರು. ಯಾಕೆಂದರೆ ಅವರಿಗೆ ಆಗಲೇ ಗಿರೀಶ್ ಕಾರ್ನಾಡ್ರವರೆಲ್ಲ ಮೋಸ ಮಾಡಿದ್ದು ಅವರಿಗೆ ತಲೆಯಲ್ಲಿತ್ತೇನೋ. ಇದೆಲ್ಲ ನಿಮಗೆ ಸಾಧ್ಯ ಇದೆ ಅಂತ ಕೇಳಿದರು. ನಾನು ಆ ಸಾಧ್ಯತೆಯನ್ನು ಅವರಿಗೆ ತೋರಿಸಲಿಕ್ಕೆ ಪ್ರಕಾಶ್ ಬೆಳವಡಿಯನ್ನು ಕರೆದು ಅವರ ಜೊತೆಲೇ ಹೋದೆ ಅವರ ಮನೆಗೆ. ಆ ಪ್ರಕಾಶ್ ಬೆಳವಡಿ ಇವರು ವಿವರಿಸಿದ್ರು ಹೇಗೆ ಮಾಡ್ಬೋದು ಅಂತ. ಪ್ರಸಾದ್ ಬಿದ್ದಪ್ಪ ಅಂತ ಒಬ್ಬ ದೊಡ್ಡ ಫ್ಯಾಷನ್ ಡಿಸೈನರ್ ನಾಟಕಕ್ಕೆ ಕಾಸ್ಟ್ಯೂಮ್ ಮಾಡಿದರು. ಮತ್ತು ಶಶಿಧರ್ ಹಡಪ ಅಂತ ಅವರು ಸೆಟ್ ಡಿಸೈನ್ ಮಾಡಿದರು. ಮತ್ತು ರವಿ ಮರೂರು ಅಂತೇಳಿ ಮ್ಯೂಸಿಕ್ ಮಾಡಿ, ಎಲ್ಲರನ್ನೂ ಒಂದು ಟೀಮಾಗಿ ಮಾಡಿ ಬೃಹತ್ ಒಂದು 45 ಜನರ ಒಂದು ತಂಡ, ಸುಮಾರು 2 ಬಸ್ಗಳಲ್ಲಿ ಸಾಮಗ್ರಿ ಹೋಗೋದು. ಅಂದರೆ ಗುಬ್ಬಿ ವೀರಣ್ಣನ ಕಂಪನಿಯ ಶೈಲಿಯಲ್ಲಿ ಈ ನಾಟಕವನ್ನು ಕಟ್ಟಿಕೊಟ್ಟೆವು. 9 ಗಂಟೆಗಳಿಗೆ ಅವರಿಗೆ ಅದನ್ನು ಮನವರಿಕೆ ಮಾಡಿಕೊಟ್ವಿ. ಹಾಗಾಗಿ ಅವ್ರು ಕೊಟ್ಟರು. ಆ ಬೃಹತ್ ಕಾದಂಬರಿ ಇದೆಯಲ್ಲ ಪರ್ವ, ಅದನ್ನು ರಂಗಪಟ್ಯ ಮಾಡೋದೇ ಸಾಹಸ. ಆದರೆ ಒಂದು ವಿಶೇಷ ಅಂದರೆ ಅವರ ಇಡೀ ಕಾದಂಬರಿಯಲ್ಲಿ ಸಂಭಾಷಣೆಗಳೇ ಇದೆ.
ಕಾದಂಬರಿಯನ್ನು ಓದ್ಕೊಂಡು ಹೋದಾಗ ಪ್ರತಿ ಸಂಭಾಷಣೆ, ಈಗ ದುರ್ಯೋಧನದ್ದು ಆಗಲಿ ಭೀಮಂತ ಎಲ್ಲ ಸಂಭಾಷಣೆಗಳಿದೆ. ಹೀಗಾಗಿ ರಂಗಪಟ್ಯ ಮಾಡೋದು ಕಷ್ಟ ಆಗಲಿಲ್ಲ ಪ್ರಕಾಶ್ ಬೆಳವಡಿಗೆ. ಆದರೆ ನಾಟಕವಾಗಿ ನಾವು ಒಂದು 2 ತಿಂಗಳು ಅದನ್ನು ತರಬೇತಿ ಮಾಡಿದಾಗ ಒಂದು 10 ಬಾರಿ ಬಂದರು. ಕಲಾವಿದರಿಗೆ ಪಾತ್ರದ ಬಗ್ಗೆ ಅವರು ಹೇಳ್ತಾ ಹೋದರು. ಒಂದೊಂದು ಪಾತ್ರ ಹೇಗೆ, ನೀವು ಪುರಾಣದ ಭೀಮನನ್ನು ನೋಡಬೇಡಿ, ಚಾರಿತ್ರಿಕ ಭೀಮನನ್ನು ನೋಡಿ, ಚಾರಿತ್ರಿಕ ಅರ್ಜುನನ್ನು ನೋಡಿ ಅಂತ ಹೇಳ್ತದೆ. ಹೀಗಾಗಿ ಆ ನಾಟಕದ ಒಂದು ಶೈಲಿಯೇ ವಿಭಿನ್ನ ಆಗಿ ಹೋಯಿತು. ಅದು ಇಡೀ ದೇಶದಲ್ಲಿ ಒಂದು ರಂಗಭೂಮಿಯಲ್ಲಿ ಒಂದು ಮಹಾಪ್ರಯೋಗ ಅಂತ ಕರೆಸಿಕೊಂಡಿದ್ದು ಅದು SL ಭೈರಪ್ಪ ಕಾರಣಕ್ಕಾಗಿ. ಹೀಗಾಗಿ ಈ ನಾಟಕ ಅದು ಅದ್ಭುತ. ಇದು ಅವರ ಎಲ್ಲ ಕಾದಂಬರಿಗಳನ್ನು ನಾಟಕ ಮಾಡ್ಬೋದು ಕಾಣುತ್ತೆ ಈ ದೃಷ್ಟಿ ನೋಡಿದ್ರೆ. ಆದರೆ ಪರ್ವ ಇದು ಗ್ರೇಟ್. ಅಂದರೆ ಭಾರತೀಯ ಎಲ್ಲ ಭಾಷೆಗಳಲ್ಲೂ ಅನುವಾದಗೊಂಡಿದೆ. ಯಾವುದಾದ್ರೂ ಒಬ್ಬ ಕಾದಂಬರಿಕಾರನ ಕಾದಂಬರಿಗಳು ಸಂವಿಧಾನದಲ್ಲಿ ಅಳವಡಿಸಲ್ಪಟ್ಟ ಭಾರತದ ಎಲ್ಲ ಭಾಷೆಗಳಿಗೆ ಅನುವಾದಗೊಳ್ಳೋದಿದೆಯಲ್ಲ, ಅದು ಸಣ್ಣ ಮಾತಲ್ಲ, ಅದು ತಮಾಷೆಯ ಮಾತಲ್ಲ. ಇವತ್ತು SL ಭೈರಪ್ಪನನ್ನು ಟೀಕಿಸೋರು ಅನೇಕ ಇರ್ಬೋದು, ಆದರೆ ಅಂಥವ್ರು ಕೂಡ ನೆನಪು ಮಾಡಿಕೊಳ್ಬೇಕು SL ಭೈರಪ್ಪ ಅಂದರೆ ಯಾರು ಅಂತ. ಎಷ್ಟು ದೊಡ್ಡ ನಷ್ಟ ಸರ್, ಅಕ್ಷರ ಲೋಕಕ್ಕಾಗಿರ್ಬೋದು ಅಥವಾ ಬೇರೆ ವಿಚಾರಗಳಿಗಾಗಿರ್ಬೋದು, ವಿಚಾರಗಳನ್ನು ಧೈರ್ಯವಾಗಿ ಮಾತಾಡುವಂಥದ್ದಾಗಿರ್ಬೋದು, ಎಷ್ಟು ಲಾಸ್ ಅಂತ. ದೊಡ್ಡ ಲಾಸ್ ರೀ. ಈಗ ನೋಡಿ, ನಾವು ಕುವೆಂಪುವನ್ನು ಕಳ್ಕೊಂಡಾಗ ಯಾವ ಥರ ಲಾಸ್ ಅಂತ ಹೇಳ್ತೇವೋ, ಕನ್ನಡ ಸಾರಸ್ವತ ಲೋಕದ ಅನಗ್ರ ರತ್ನ ರೀ ಅವರು. ಅಂಥವ್ರು ಸಿಗೋದು ಭಾಳ ಅಪರೂಪ. ಯಾಕೆಂದರೆ ಮತ್ತೊಮ್ಮೆ ಅಂಥವ್ರು ಹುಟ್ಟಿ ಬರ್ತಾರಂತ. ಈಗ ಕುವೆಂಪುವನ್ನು ನೆನೆಸ್ಕೊಂಡ್ರೆ, DVG ಅವರನ್ನು ನೆನೆಸ್ಕೊಂಡ್ರೆ ಹೆಂಗೆ ನಮಗೆ ಅನಿಸೋದು, SL ಭೈರಪ್ಪ ಕೂಡ ಆಗಿ ಭಾರತೀಯ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅನಗ್ಯ ರತ್ನ. ಕನ್ನಡಕ್ಕೆ ಅಲ್ಲ, ಭಾರತೀಯರ. ಇದು ಅವರ ಪರ್ವ ಕಾದಂಬರಿಯನ್ನು ನಾಟಕವಾಗಿ ತಂದಂತಹ ಅಡ್ಡಂಡ ಕಾರ್ಯಪ್ಪ ಅವರ ಮಾತುಗಳು. ಅಂದರೆ ಸಾರಸ್ವತ ಲೋಕ ಏನಿದೆ, ಭಾರತೀಯ ಸಾರಸ್ವತ ಲೋಕ ಮರೆಯಲಾರದಂಥ ಅಕ್ಷರ ಮಾಂತ್ರಿಕ ಅವರು. ಜೊತೆಗೆ ಇವರಿಗೆ ಭಾರತ ರತ್ನ ಒಲಿಬೇಕು, ಭಾರತ ರತ್ನ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆಗೆ ಮಾದೇಶ್ ಅನ್ಕಲ್, ಪಬ್ಲಿಕ್ TV ಬೆಂಗಳೂರು.